ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಸಮಯದಲ್ಲಿ ನಾನು ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರೂ ಹೊಂದಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆ ತರೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ನೇರವಾಗಿ ನಾವು ವಾಕ್ಯ ಸಂದೇಶದ ಕಡೆಗೆ ಹೋಗೋಣ. ಓದು ವಾರ ಅಪ್ಪ ಅವ್ರು ಬಂದಿದ್ರಲ್ರಿ, ಇದ್ರೆ ಇಲ್ಲ? ಓಕೆ. ಹಲ್ಲೆಲೂಯಾ. ವಾಕ್ಯದ ಯಾವ ವಾಕ್ಯ ಹೇಳಿದ್ರಿ ಅನ್ನೋದು ನೆನಪಿದೆನಾ? ಹಲ್ಲೆಲೂಯಾ. ಪ್ರೈಸ್. ವಾಕ್ಯವನ್ನು ನಾವು ಮರಿಬಾರದು. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ಸಂದೇಶವನ್ನು ನಾವು ಧ್ಯಾನ ಮಾಡೋಣ. ದೇವರ ಸಂಗಡ ನಾವು ಮಾತಾಡುವುದಕ್ಕಾಗಿ ಒಂದು ಕ್ರಮವನ್ನು ನಾವು ಇಟ್ಟುಕೊಳ್ಳಬೇಕು. ದೇವರಲ್ಲಿ ನಮ್ಮ ಮನವಿಗಳನ್ನು, ನಮ್ಮ ಭಿನ್ನಹಗಳನ್ನು, ನಮ್ಮ ಸಮಸ್ಯೆಗಳನ್ನು ನಾವು ಸಂತೋಷದಿಂದ ದೇವರು ನಮಗೆ ಮೇಲುಗಳನ್ನು ಮಾಡಿದ ಸಮಯದಲ್ಲಿ ಆತನಿಗೆ ವಂದನೆಗಳನ್ನು ತಿಳಿಸುವುದಕ್ಕಾಗಿ ಮುಖ್ಯವಾಗಿರುವಂಥದ್ದು ಸಾಧನೆ ಯಾವುದ್ರಿ? ಪ್ರಾರ್ಥನೆ ಎಂಬುವಂಥದ್ದು. ಹಲ್ಲೆಲೂಯಾ. ಪ್ರೈಸ್. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮ ಸಂಗಡ ವಾಕ್ಯದ ಮೂಲಕವಾಗಿ ಮಾತಾಡಿದರೆ ಆತನಿಗೆ ನಾವು ಯಾವ ರೀತಿಯಾಗಿ ಮಾತಾಡೋದಕ್ಕೆ ಸಾಧ್ಯ? ಪ್ರಾರ್ಥನೆಯ ಮೂಲಕವಾಗಿ. ದೇವರು ತನ್ನ ಸಂಗಡ ನಾವು ಮಾತಾಡಬೇಕೆಂಬುದಾಗಿ ಬಯಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಪ್ರಿಯರೇ. ಹಲ್ಲೆಲೂಯಾ. ಅನೇಕರಿಗೆ ಒಂದು ಅಂತ್ಯ ದಿವಸಗಳಲ್ಲಿ ನಾವು ನೋಡುವಾಗ ಪ್ರಾರ್ಥನೆಯ ಜೀವಿತವನ್ನು ಕಳೆದುಕೊಳ್ಳುವಂಥವ್ರು ಅನೇಕರಿದ್ದಾರೆ. ಪ್ರಾರ್ಥನೆ ಮಾಡಬೇಕೆನ್ನುವಂಥ ಇಂಗಿತ ಜ್ಞಾನ ಕೂಡ ಇರಲಾರದೆ ಜೀವಿಸುವಂಥವ್ರು ಅನೇಕರು ಇದ್ದಾರೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಎಚ್ಚರಿಸ್ತಾ ಇದೆ. ಏನಂತೇಳಿ ಅಂತಂದರೆ, ನೀವು ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿದ್ದು ಅದರಲ್ಲಿ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಎಡೆಬಿಡದೆ ಪ್ರಾರ್ಥನೆಯನ್ನ ಮಾಡ್ರಿ, ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದಿರತಕ್ಕಂಥ ದೇವರ ಚಿತ್ತ ಎಂಬುದಾಗಿ. ಹಲ್ಲೆಲೂಯಾ. ಈ ಸಂದರ್ಭ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಕಡೆಗೆ ನಾವು ಬರೋಣ. 16-17 ವಚನ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಎಡೆಬಿಡದೆ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಬೇಕು. ಪ್ರಾರ್ಥನೆ ಎನ್ನುವಂಥದ್ದು ನಮ್ಮ ಜೀವಿತದ ಉಸಿರಾಗಿ ಬದಲಾವಣೆ ಆಗಬೇಕು. ಪ್ರಾರ್ಥನೆಯನ್ನು ನಾವು ತಪ್ಪದೆ ಮಾಡುವವರಾಗಿ ಇರಬೇಕು. ದೇವರನ್ನು ನಾವು ಕೂಗುವವರು ಆಗಬೇಕು. ದೇವರನ್ನು ನಾವು ಕರೆಯುವಂಥವರು ಆಗಬೇಕು. ದೇವರ ಹತ್ರ ನಾವು ಮಾತಾಡುವಂಥ ಮನಸ್ಸುಳ್ಳವರಾಗಿ ಒಂದು ಕ್ರಮವುಳ್ಳ ಜೀವಿತವನ್ನು ಜೀವಿಸುವಂಥವರು ಆಗಬೇಕು. ಅಬ್ರಹಾಮನನ್ನು ನಾವು ನೋಡುವಾಗ ಮುಂಜಾನೆ ಜಾವದಲ್ಲಿ ಅಬ್ರಹಾಮನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ತೆರಳುವಂಥ ವ್ಯಕ್ತಿಯಾಗಿದ್ದ ಪ್ರಿಯರೇ. ಅಬ್ರಹಾಮನ ಮಗನಾದಂಥ ಇಸ್ಸಾಕನನ್ನು ನಾವು ನೋಡುವಾಗ ಇಸ್ಸಾಕನ ಆತನು ಸಂಜೆಯ ವೇಳೆಯಲ್ಲಿ ದೇವರಿಗೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ಆತನು ಅಡವಿಯಲ್ಲಿ ಹೋಗಿ ದೇವರನ್ನು ಮನವಿಡುವಂಥ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿ ಇದ್ದ. ಇಸ್ಸಾಕನ ಮಗನಾದಂಥ ಯಾಕೋಬನನ್ನು ನಾವು ನೋಡುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ಆತನು ರಾತ್ರಿಯಲ್ಲೆಲ್ಲ ದೇವರಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿ ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದಾನಿಯೇಲನನ್ನು ನಾವು ನೋಡುವಾಗ ದಾನಿಯೇಲನು 3 ಆವರ್ತಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ, ಮುಂಜಾನೆ, ಮಧ್ಯಾಹ್ನ ಮತ್ತು ರಾತ್ರಿ. ದಾವೀದನನ್ನು ನಾವು ನೋಡುವಾಗ, ನಾನು ತ್ರಿಕಾಲದಲ್ಲಿ ದೇವರಿಗೆ ಮೊರೆ ಇಡುತ್ತೇನೆ, ನನ್ನ ದೇವರನ್ನು 7 ಸಾರಿ ನಾನು ಏನು ಮಾಡ್ತೀನಿ? ಕೊಂಡಾಡುತ್ತೇನೆ. ಅಂದರೆ 7 ಸಾರಿ ಆರಾಧನೆ ಮಾಡುತ್ತಾ 3 ಸಾರಿ ದೇವರಿಗೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿ ದಾವೀದನನ್ನು ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ನಾವು ಪ್ರಾರ್ಥಿಸುವಂಥ ಮಕ್ಕಳಾಗಬೇಕಂತೇಳಿ ದೇವರು ಬಯಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್. ಯಾಕಂದರೆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಏನು ಮಾಡುತ್ತೆ? ತರುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್. ನಾವು ಮನುಷ್ಯರ ಮೊರೆಯನ್ನು
ಹೋಗುವಂಥವ್ರು ಜಾಸ್ತಿ ಜನ ಇರ್ತೀವಿ. ನಾವು ಅವರ ಬಳಿಗೆ ಹೋದರೆ ನಮ್ಮ ಕೆಲಸ ಆಗುತ್ತೆ, ಇವರ ಬಳಿಗೆ ಹೋದರೆ ನಮ್ಮ ಕೆಲಸ ಆಗುತ್ತೆ, ಅಲ್ಲಿಗೆ ಹೋದರೆ ಚೆನ್ನಾಗಾಗುತ್ತೆ, ಇಲ್ಲಿಗೆ ಹೋದರೆ ಚೆನ್ನಾಗಾಗುತ್ತೆ ಅಂತೇಳಿ ಈ ಲೋಕದಲ್ಲಿ ಕೆಳಗಡೆನೇ ನಾವು ಹುಡುಕ್ತೀವಿ ಹೊರತಾಗಿ ಬರುವಂಥದ್ದು ಎಲ್ಲ ಆಶೀರ್ವಾದ ಮೇಲಿನಿಂದ ಬರುತ್ತೆ ಎಂಬುದಾಗಿ ನಾವು ನೆನೆಸಲಾರದವರು ಆಗಿರ್ತೀವಿ. ಆದರೆ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತದೆ, ನೀವು ಪ್ರಾರ್ಥನೆಯನ್ನು ಮಾಡುವವರಾಗಿರಿ. ಪ್ರಾರ್ಥನೆ ಒಂದು ಕ್ರಮಬದ್ಧವಾದಂಥ ಒಂದು ಜೀವಿತವನ್ನು ನಾವು ಹಾಕಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರ ಜೀವಿತದಲ್ಲಿ ಪ್ರಾರ್ಥನೆ ಇರುತ್ತೋ ಖಂಡಿತವಾಗಿ ಅವರು ಇನ್ನೊಬ್ಬರ ಮುಂದೆ ಮೊಣಕಾಲು ಊರೋದಕ್ಕೆ ಸಾಧ್ಯ ಇಲ್ಲ, ಅವರು ಇನ್ನೊಬ್ಬರ ಮುಂದೆ ಬೇಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಪ್ರಾರ್ಥನೆ ಅವರನ್ನು ಸಂಪೂರ್ಣವಾಗಿ ಮೇಲಕ್ಕೆ ನಿಲ್ಲಿಸುವಂಥದ್ದಾಗಿದೆ. ದಾನಿಯೇಲನ ಪ್ರಾರ್ಥನೆ ಆ ಸಿಂಹಗಳ ಬಾಯಿಗಳನ್ನು ಏನು ಮಾಡ್ತಂತೆ, ಕಟ್ಟಿ ಹಾಕ್ತು. ಹಲ್ಲೆಲೂಯಾ. ಶಾದ್ರಕ್ ಮೇಷಕ್ ಅಬೇದ್ನೆಗೋರ ಪ್ರಾರ್ಥನೆ ಬೆಂಕಿ ಅವರ ಮೇಲೆ ಯಾವ ಒಂದು ಕಾರ್ಯ ಮಾಡಲಾರ್ದ ಹಾಗೆ ಆ ಬೆಂಕಿಯ ಶಕ್ತಿಯನ್ನು ನಿಲ್ಲಿಸ್ತು ಪ್ರಿಯರೇ. ಹಲ್ಲೆಲೂಯಾ. ಮೋಶೆಯ ಪ್ರಾರ್ಥನೆ ಕೆಂಪು ಸಮುದ್ರವನ್ನು 2 ಭಾಗವಾಗುವಂತೆ ಮಾಡ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ, ಅವರು ಪ್ರಾರ್ಥನೆ ಪರರಾದಂಥ ಕಾರಣಕ್ಕಾಗಿ ಅವರ ಜೀವಿತದಲ್ಲಿ ಸೋಲುಗಳು ಬರಲಾರ್ದ ಹಾಗೆ ಅವರು ಸಂಪೂರ್ಣವಾಗಿ ಜಯದ ದಾರಿಯನ್ನು ಅವರು ಹಿಡಿದರು. ದಾವೀದನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದ. ದಾವೀದನು ದೇವರಿಗೆ ಮೊದಲನೇ ಪ್ರಥಮ ಸ್ಥಾನವನ್ನು ಕೊಟ್ಟು ಎಲ್ಲಿಗೆ ಹೋಗಬೇಕಾದ್ರೆ ದೇವರ ಚಿತ್ತವನ್ನು ತಿಳಿದುಕೊಂಡು ಹೋಗುವ ಕಾರಣಕ್ಕಾಗಿ ಆತನು ಜಯವೀರನಾಗಿ ಹೊಮ್ಮಿದ ಪ್ರೇರಣೆ ಮಾಡಿದಂಥ ಎಲ್ಲ ಯುದ್ಧಗಳಲ್ಲಿ ಆತನು ಜಯವನ್ನೇ ಹೊಂದಿದ ಹೊರತಾಗಿ ಸೋಲನ್ನು ಅನುಭವಿಸಲಿಲ್ಲ. ಕಾರಣ ಏನಂತಂದರೆ ಅವರೆಲ್ಲರೂ ಕೂಡ ಪ್ರಾರ್ಥನಾ ವೀರರಾಗಿದ್ದರು, ಪ್ರಾರ್ಥನೆಯ ಜೀವಿತವನ್ನು ಕಟ್ಟಿಕೊಂಡಂಥವರು ಆಗಿದ್ದರು, ಪ್ರಾರ್ಥನೆಯಲ್ಲಿ ಸದಾಕಾಲ ಜೀವಿಸುವಂಥ ವ್ಯಕ್ತಿಗಳಾಗಿ ಅವರು ಕಾಣಿಸಿಕೊಳ್ತಾ ಇದ್ರು. ಹಲ್ಲೆಲೂಯಾ. ಈ ಒಂದು 2025ನೇ ವರ್ಷದಲ್ಲಿ ಸಂಪೂರ್ಣವಾಗಿ ನಮ್ಮ ಜೀವಿತ ಪ್ರಾರ್ಥನೆಯ ಜೀವಿತವಾಗಿ ಏನಾಗಬೇಕು, ಬದಲಾವಣೆ ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದ್ಸಾರಿ ನೀವು ಲೂಕನ ಬರೆದ ಸುವಾರ್ತೆ ಕಡೆಗೆ ಬನ್ನಿ, 18ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಪ್ರಾರ್ಥನೆ ಏನಾಗಬಾರ್ದು, ನಮಗೆ ಬೇಸರವನ್ನು ತರುವಂಥ ರೀತಿಯಲ್ಲಿ ಆಗಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇರ್ತೀವಿ, ದೇವ್ರ ಹತ್ರ ಮೊರೆ ಇಡ್ತಾ ಇರ್ತೀವಿ, ಆದರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸದುತ್ತರ ಬರಲಾರ್ದಂಥ ಸಮಯದಲ್ಲಿ ಆಟೋಮೆಟಿಕ್ ಆಗಿ ಮನುಷ್ಯನಿಗೆ ಏನಾಗುತ್ತೆ ರೀ, ಪ್ರಾರ್ಥನೆ ಮಾಡುವಂಥದ್ದನ್ನು ನಿಲ್ಲಿಸಿಬಿಡೋದು. ಹಲ್ಲೆಲೂಯಾ. ಏನಾಗ್ಬಿಡ್ತಾರೆ, ಅವರು ಬಲಹೀನರಾಗಿಬಿಡ್ತಾರೆ, ಕುಗ್ಗಿ ಹೋಗಿಬಿಡ್ತಾರೆ, ಸೊರಗಿ ಹೋದಂಥವ್ರಾಗಿಬಿಡ್ತಾರೆ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನನ್ನ ಪ್ರಾರ್ಥನೆಯನ್ನು ದೇವ್ರು ಏನು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನನ್ನ ಪ್ರಾರ್ಥನೆಗೆ ಉತ್ತರವೇ ಬರ್ತಾ ಇಲ್ಲ ಎಂಬುದಾಗಿ ನೆನೆಸುವಂಥವ್ರಾಗ್ತಾರೆ. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಬೇಸರಗೊಳ್ಳದೆ ಎಡೆಬಿಡದೆ ನೀವೇನು ಮಾಡಿರಿ, ಪ್ರಾರ್ಥಿಸುವಂಥವರಾಗಿರಿ. ಯಾಕೆ ಅಂತಂದರೆ ನಿಮಗೆ ಯಾವ ಕಾಲದಲ್ಲಿ ಯಾವುದು ಅವಶ್ಯಕವಾಗಿ ಬೇಕಾಗಿದೆಯೋ ಅದು ತಂದೆಗೆ ಗೊತ್ತು. ಆತನು ಅದನ್ನು ನಿಮಗೇನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ, ಒಂದು ಸಾಮ್ಯವನ್ನು ದೇವರು ಹೇಳ್ತಾ ಇದ್ದಾರೆ. ಒಂದು ಊರಲ್ಲಿ ಒಬ್ಬ ತಾಯಿ ಇದ್ದಾಳೆ, ಆಕೆ ವಿಧವೆಯಾಗಿದ್ದಾಳೆ. ಆಕೆ ಆ ಊರಿನ ಒಬ್ಬ ಯಜಮಾನ ವ್ಯಕ್ತಿ ಇದ್ದಾನೆ, ಆತನ ಬಳಿಗೆ ನ್ಯಾಯಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾಳೆ. ಆ ನ್ಯಾಯ ತೀರಿಸುವಂಥ ವ್ಯಕ್ತಿ ಅನ್ಯಾಯಗಾರನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಆತನು ನ್ಯಾಯವಂತನಲ್ಲ, ಏನ್ರಿ, ಅನ್ಯಾಯವನ್ನು ಮನುಷ್ಯರಿಗೂ ಆತನು ಮರ್ಯಾದೆ ಕೊಡೋದಿಲ್ಲ, ದೇವರಿಗೂ ಕೂಡ ಆತನು ಏನು ಮಾಡೋದಿಲ್ಲಂತೆ, ಭಯ ಪಡೋದಿಲ್ಲ. ಅಂತಹ ಕೆಟ್ಟ ವ್ಯಕ್ತಿಯ ಬಳಿಗೆ ಈ ತಾಯಿ ಹೋಗ್ತಾ ಇದ್ದಾಳೆ. ಯಾವ ರೀತಿಯಾಗಿ ಹೋಗ್ತಾ ಇದ್ದಾಳೆ ಅಂತಂದರೆ, ಆತನನ್ನು ಬಿಡದೆ ಹಿಂಬಾಲಿಸಿ ಆತನಲ್ಲಿ ತನ್ನ ಸಮಸ್ಯೆಗಳೆಲ್ಲವನ್ನ ಹೇಳಿಕೊಂಡು ನನಗೆ ನ್ಯಾಯವನ್ನು ತೀರಿಸು ಎಂಬುದಾಗಿ ಏನು ಮಾಡ್ತಾ ಇದ್ದಾಳ್ರಿ, ಪದೇ ಪದೇ ಆಕೆ ಆತನ ಬಳಿಗೆ ಹೋದಾಗ ಆ ಸಮಯದಲ್ಲಿ ಅನ್ಯಾಯಗಾರನಾಗಿರ್ತಕ್ಕಂಥ ಆ ವ್ಯಕ್ತಿ ನೆನೆಸ್ತಾನೆ ಏನಂತೇಳಿ, ಈಕೆ ನನಗೆ ಪ್ರತಿ ಸರಿ ಬಂದು ಕೂಡ ಏನು ಮಾಡ್ತಾಳೆ, ನನಗೆ ಕಾಟ ಕೊಡ್ತಾಳೆ ಎಂಬುದಾಗಿ ನೆನೆಸಿ ಏನು ಮಾಡಿದಂತೆ, ಈಕೆಯ ನ್ಯಾಯವನ್ನು ನಾನು ಬೇಗನೆ ಏನು ಮಾಡಬೇಕು, ಬಗೆಹರಿಸಬೇಕು. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ಮನುಷ್ಯ, ಮತ್ತೆ ಎಂತಹ ಮನುಷ್ಯ ಅಂತ ಹೇಳ್ತಾ ಇದೆ ವಾಕ್ಯ, ಅನ್ಯಾಯಗಾರನಾಗಿರ್ತಕ್ಕಂಥ ಆ ಮನುಷ್ಯನಿಗೆ ಆ ತಾಯಿ ಬೇಸರ ಪಡಲಾರದೆ ಹೋಗಿ 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 ತನ್ನ ಸಮಸ್ಯೆಯನ್ನು ಹೇಳಿಕೊಂಡಂಥ ಸಮಯದಲ್ಲಿ ಆ ತಾಯಿಯ ಮನವಿಯನ್ನು ನಾನು ಕೇಳಬೇಕು, ಆ ತಾಯಿಯ ಸಮಸ್ಯೆಗೆ ನಾನು ಪರಿಹಾರವನ್ನು ಕೊಡಬೇಕಂತೇಳಿ ಯಾವ ರೀತಿಯಾಗಿ ನೆನೆಸಿದ್ನೋ ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ. ಆ ಒಂದು ಉಪಮಾನವನ್ನು ತೆಗೆದುಕೊಂಡು ಏನಂತೇಳಿ ಒಂದು ಸಾರಿ ಓದ್ತೀರಾ, ಮುಂದಿನ ವಚನ 6-7 ಓದ್ತೀರಾ? ಹಾಂ. ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿಯು ಅಂದುಕೊಂಡದ್ದನ್ನು ಆಲೋಚಿಸಿರಿ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ
ಅವರ ನ್ಯಾಯವನ್ನು ತೀರಿಸದೇ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಏನಂತ ಹೇಳ್ತಾ ಇದ್ದ ವಾಕ್ಯ, ಬೇಗನೆ ನ್ಯಾಯ ತೀರಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗೋಣ. ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಳ್ಳುವಂಥರಾಗೋಣ. ಪ್ರಾರ್ಥನೆ ನಮ್ಮ ಜೀವಿತದ ಒಂದು ಉಸಿರಾಗಿ ಬದಲಾವಣೆ ಆಗಬೇಕು. ದೇವರಲ್ಲಿ ನಾವು ಮೊರೆ ಇಡುವಂಥದ್ದನ್ನು ನಾವು ಕಲಿತುಕೊಳ್ಳೋಣ. ನಮ್ಮ ಪೂರ್ವಿಕರು ಯಾವ ರೀತಿಯಾಗಿ ದೇವರಿಂದ ಪಡೆದುಕೊಂಡ್ರು ಆ ರೀತಿಯಲ್ಲಿ ನಾವು ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ಬದಲಾವಣೆ ಆಗೋಣ. ಪ್ರಾರ್ಥನೆ ಖಂಡಿತವಾಗಿ ಏನು ಮಾಡುತ್ತಂತೆ, ಫಲ ಕೊಡುತ್ತೆ. ಪ್ರೇರ ಅನ್ನಳು ಕಣ್ಣೀರಿನಿಂದ ಆಲಯಕ್ಕೆ ಹೋದು, ಆಕೆ ಕಣ್ಣೀರನ್ನು ಎಲ್ಲಿ ಸುರಿಸ್ತಾ ಇದ್ದಾಳೆ? ದೇವರ ಆಲಯದಲ್ಲಿ ಸುರಿಸ್ತಾಳೆ. ಸುಮ್ಮನೆ ಸುರಿಸ್ತಾ ಇಲ್ಲ, ಆಕೆ ಹೋರಾಟದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಆಕೆ ದೇವರ ಹತ್ರ ಬೇಡ್ತಾ ಇದ್ದಾಳೆ, ಮನವಿಯನ್ನು ಇಡ್ತಾ ಇದ್ದಾಳೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅಷ್ಟು ಸಾರಿ ಆಕೆ ದೇವಾಲಯಕ್ಕೆ ಹೋದರೂ ಕೂಡ ಆಕೆ ಪ್ರಾರ್ಥನೆ ಮಾಡಿರುವಂಥದ್ದು ಲಿಖಿತ ಆಗಿಲ್ಲ. ಆಕೆ ಹೋಗಿದ್ದಾಳೆ, ಬಂದಿದ್ದಾಳೆ. ಆದರೆ ಆವತ್ತಿನ ದಿವಸ ಆಕೆ ಹೋಗಿದ್ದಾಳೆ ಯಾವ ರೀತಿಯಾಗಿ ಅಂತಂದರೆ, ಮನನೊಂದಿದವಳಾಗಿ, ಕುಗ್ಗಿ ಹೋದವಳಾಗಿ, ಜಜ್ಜಲ್ಪಟ್ಟಂಥ ಹೃದಯದಿಂದ ಆಕೆ ತೆರಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ? ದೇವರೇ, ನೀನು ನನಗೊಬ್ಬ ಮಗನನ್ನು ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಾವು ಹೆಂಗೆ ಪ್ರಾರ್ಥನೆ ಮಾಡಬೇಕು? ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಪ್ರಾರ್ಥನೆಗಳಿಗಿಂತ ಶ್ರೇಷ್ಠವಾದಂಥ ಪ್ರಾರ್ಥನೆ ಯಾವುದ್ರಿ? ಕಣ್ಣೀರಿನ ಪ್ರಾರ್ಥನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಹೆಚ್ಚಿನದಾಗಿ ಏನು ಮಾಡ್ತಾರೆ? ಇಷ್ಟಪಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಣ್ಣೀರು ಯಾವಾಗ ಬರುತ್ತೆ ರೀ? ಕಣ್ಣೀರು ಯಾವಾಗ ಬರುತ್ತೆ ನಮಗೆ? ನೋವು, ಕಷ್ಟ, ದುಃಖ ಎಲ್ಲವೂ ಕೂಡ ಹೆಚ್ಚಾದಂಥ ಸಮಯದಲ್ಲಿ, ಎಲ್ಲರೂ ಕೂಡ ದ್ವಾರಗಳನ್ನು ಮುಚ್ಚಿದಾಗ ನಮಗೇನು ಬರುತ್ತೆ? ಕಣ್ಣೀರು ಬರುತ್ತೆ. ನಮಗೆ ಸಹಾಯ ಮಾಡುವಂಥವ್ರು, ಸಹಾಯಕರಾಗಿ ನಿಲ್ಲುವಂಥವ್ರು ಯಾರು ಕೂಡ ಇರಲಾರ್ದಂಥ ಸಮಯದಲ್ಲಿ ಸಂಪೂರ್ಣವಾಗಿ ದೇವರೇ ನೀನೇ ನನಗೆ ಒದಗಿಸಿ ಕೊಡಬೇಕಂತೇಳಿ ಆತನ ಸಮೀಪದಲ್ಲಿ ಇರುವವರಾಗಿ ಆತನನ್ನು ಬೇಡುವಂಥ ಸಮಯದಲ್ಲಿ ನಮ್ಮ ದುಃಖವೆಲ್ಲವನ್ನು ದೇವರ ಬಳಿಯಲ್ಲಿ ನಾವು ಹೇಳಿಕೊಳ್ಳುವಾಗ, ಹಲ್ಲೆಲೂಯಾ, ಅನೇಕರು ಕಣ್ಣೀರಿಡ್ತಾರೆ. ಮನುಷ್ಯರ ಮುಂದೆ ಅನೇಕರು ಕಣ್ಣೀರಿಡ್ತಾರೆ, ವೈದ್ಯರ ಮುಂದೆ ಅನೇಕರು ಕಣ್ಣೀರಿಡ್ತಾರೆ, ಮಾಟ ಮಂತ್ರಗಳನ್ನು ಮಾಡುವಂಥವ್ರ ಮುಂದೆ ಅನೇಕರು ಕಣ್ಣೀರಿಡ್ತಾರೆ. ಲೋಕದಲ್ಲಿ ಮುಂದಿನ ಭವಿಷ್ಯತನ್ನು ಹೇಳ್ತೀನಿ ಎಂಬುದಾಗಿ ಹೇಳಿಕೊಳ್ಳುವಂಥವರ ಮುಂದೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಆ ಕಣ್ಣೀರು ಯಾವುದು ಕೂಡ ಏನು ಕೊಡಲ್ಲ? ಜಯ ಕೊಡಲ್ಲ. ನೀನು ಯೇಸುವಿನ ಮುಂದೆ ಕಣ್ಣೀರಿಡುವಂಥದ್ದೇ ಆದರೆ ಖಂಡಿತವಾಗಿ ಹನ್ನಳ ಪ್ರಾರ್ಥನೆಯನ್ನು ಕೇಳಿದ ಹಾಗೆ ನಿನ್ನ ಪ್ರಾರ್ಥನೆಯನ್ನು ಕೂಡ ದೇವರು ಏನು ಮಾಡ್ತಾನೆ? ನಿರಾಕರಿಸದೆ ನಿನಗೆ ಸದುತ್ತರವನ್ನು ಆತನ ಏನು ಮಾಡ್ತಾನೆ? ದಯಪಾಲಿಸ್ತಾನೆ ಪ್ರಿಯರೇ. ಎಡೆಬಿಡದೆ ನೀನು ಪ್ರಾರ್ಥನೆ ಮಾಡಬೇಕು. ಕಣ್ಣೀರಿನ ಪ್ರಾರ್ಥನೆ ಜೀವಿತವನ್ನು ನೀನು ಏನು ಮಾಡಬೇಕು? ಅಳವಡಿಸಿಕೊಳ್ಳಬೇಕು. ದೇವರು ಆ ಕಣ್ಣೀರನ್ನು ಏನು ಮಾಡ್ತಾನಂತೆ? ತನ್ನ ಬುಡ್ಡಿಯಲ್ಲಿ ಆತನ ಏನು ಮಾಡ್ತಾನಂತೆ? ಸಂಗ್ರಹಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ತಾಯಿಯ ಕಣ್ಣೀರನ್ನು ದೇವರು ಏನು ಮಾಡಲಿಲ್ಲ? ನಿರಾಕಾರ ಮಾಡಲಿಲ್ಲ. ಆಕೆ ಕೇಳಿರುವಂಥದ್ದು ಒಂದಾದರೆ ದೇವರು ಕೊಟ್ಟಿರುವಂಥದ್ದು ಎಷ್ಟು ರೀ? 6 ಒದಗಿಸಿ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಈ ವರ್ಷದಲ್ಲಿ ನೀವು ಸಂಪೂರ್ಣವಾಗಿ ಪ್ರಾರ್ಥನೆ ಜೀವಿತವನ್ನು ನೀವೇನು ಮಾಡಬೇಕಾಗಿದೆ? ಕಟ್ಟಿಕೊಳ್ಳಬೇಕಾಗಿದೆ. ನಿಮ್ಮ ಮನೆಯಲ್ಲಿ, ನೀವು ಓದುವಂಥ ಒಂದು ಸ್ಥಳಗಳಲ್ಲಿ, ನೀವು ಓದಂಥ ಕೆಲಸಗಳಲ್ಲಿ ನಿಮಗೆ ಯಾವಾಗ ಸಮಯ ಅವಕಾಶ ಸಿಗುತ್ತೋ ಆ ಸಮಯದಲ್ಲಿ ನೀವೇನು ಮಾಡಿರಿ? ಪ್ರಾರ್ಥನೆಯನ್ನು ಮಾಡಿರಿ. ಹಲ್ಲೆಲೂಯಾ, ದೇವರೇ ಇವತ್ತಿನ ದಿವಸ ನೀನು ಒದಗಿಸಿ ಕೊಟ್ಟಿದ್ದೀಯಾ ಎಂಬುದಾಗಿ ಮುಂಜಾನೆ ಜಾವದಲ್ಲಿ ನೀವೇನು ಮಾಡಿರಿ? ಪ್ರಾರ್ಥನೆ ಮಾಡಿರಿ. ದೇವರೇ, ಈ ನಿನ್ನ ಚಿತ್ತದ ಪ್ರಕಾರವಾಗಿ ನಾನು ಜೀವಿಸುವ ಮಗಳು ನನ್ನ ಆಗಬೇಕಪ್ಪ, ನಿನ್ನ ಚಿತ್ತಕ್ಕೆ ಸಂಪೂರ್ಣವಾಗಿ ನನ್ನನ್ನು ಏನು ಮಾಡು? ಅಣಿಗೊಳಿಸಯ್ಯ ಎಂಬುದಾಗಿ ನೀವು ಪ್ರಾರ್ಥಿಸುವಂಥ ಮಕ್ಕಳಾಗ್ರಿ. ಇವತ್ತು ನಾನು ಕೈ ಹಾಕುವಂಥ ಎಲ್ಲ ಕೆಲಸಗಳಲ್ಲಿ ನನಗೆ ನಿನ್ನ ಸಹಾಯವನ್ನು ನಾನು ಬೇಡ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು ಕೈ ಹಾಕುವಂಥ ಎಲ್ಲ ಕೆಲಸಗಳಲ್ಲಿ ನಿನ್ನ ಹಸ್ತ ನನ್ನನ್ನು ನಡೆಸುವಂಥದ್ದಾಗಲಿ ಎಂಬುದಾಗಿ ನಾವೇನು ಮಾಡೋಣ? ಪ್ರಾರ್ಥನೆ ಮಾಡುವಂಥವ್ರಾಗೋಣ. ದೇವರು ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ಆಹಾರ. ಹಲ್ಲೆಲೂಯಾ, ದೇವರದಾಗಿರುವಂಥ ಈ ಭೂಮಿ ಆಹಾರ ಕೊಡಲಾರದೇ ಇದ್ದರೆ, ಧಾನ್ಯಗಳನ್ನು ಕೊಡಲಾರದೇ ಇದ್ದರೆ, ನಾವು ಏನು ದೇವರೇ ಮಳೆಯನ್ನು ಕೊಡಲಾರದೇ ಇದ್ದರೆ ಇವೆಲ್ಲವುಗಳು ನಮಗೆ ಬರೋದಕ್ಕೆ ಸಾಧ್ಯನಾ? ಅದರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ, ಆಕಾಶವು ಏನಂತೆ? ನನ್ನದೇ, ಭೂಮಿಯು ಕೂಡ ನನ್ನದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರದ್ದು ಎಲ್ಲ ಕೂಡ ನಾವು ಅನ್ಕೊಂತೀವಿ, ಈ ಜಾಗ ನಂದು, ಆ ಸ್ಥಳ ನಂದು, ಆ ಹೊಲ ನಂದು, ಈ ಸಿಟಿ ನಂದು, ಅದು ಇದು ಅಂತೇಳಿ. ಆದರೆ ಅದೆಲ್ಲವೂ ಕೂಡ ಯಾರಾದ್ರೆ? ಅದು ದೇವರದಾಗಿದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ಸಮಯದಲ್ಲಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಕಣ್ಣೀರಿನಿಂದ ನಾವು ದೇವರನ್ನು ಪ್ರಾರ್ಥಿಸುವಂಥವ್ರಾಗೋಣ. ಸ್ವಾಮಿಯವರು ನೋಡ್ತಾ ಇದ್ದಾರೆ, ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರು
ಬಲಹೀನರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರ ಕಣ್ಣುಗಳು ಬಹಳ ಭಾರವಾಗಿದ್ದಾವೆ, ನಿದ್ದೆ ಸಂಪೂರ್ಣವಾಗಿ ಅವ್ರಿಗೆ ಬರ್ತಾ ಇದೆ, ಏನಾಗಲಿಕ್ಕಿದೆಯೋ ಮುಂದೆ ಎಂಬುದಾಗಿ ಅವರು ತಿಳಿಯಲಾರದ ಸ್ಥಿತಿಯಲ್ಲಿ ಅವರು ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸ್ವಾಮಿ ಅವರು ನಿದ್ದೆ ಮಾಡುವಂಥದ್ದನ್ನು ನೋಡಿ ಒಂದು ಮಾತನ್ನು ಹೇಳಿದ್ರು ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುತ್ತೆ ಆ ಮಾತು ಏನಂತೇಳಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಶೋಧಕನು ಬರ್ತಾನೆ ನಿಮ್ಮನ್ನು ಶೋಧಿಸಬೇಕಂತೇಳಿ, ನಿಮ್ಮನ್ನು ಭಕ್ತಿಯ ಜೀವಿತದಿಂದ ದೂರ ಮಾಡಬೇಕಂತೇಳಿ, ನಿಮ್ಮನ್ನು ಬಲಹೀನ ಸ್ಥಿತಿಗಳ ಕಡೆಗೆ ನಡೆಸಬೇಕಂತೇಳಿ, ನಿಮ್ಮ ಭಕ್ತಿ ಯಾವುದಾಗಿದೆಯೋ ಆ ಭಕ್ತಿಯನ್ನು ಕೆಡಿಸಬೇಕಂತೇಳಿ ಶೋಧಕನು ನಿಮ್ಮ ಬಳಿಯಲ್ಲಿ ಬರುವಾಗ ನೀವು ಏನಾಗಬೇಕು? ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಳ್ಳನು ಇವತ್ತಿನ ರಾತ್ರಿ ನಿಮ್ಮ ಮನೆಗೆ ಕನ್ನ ಕೊರಿಯೋದಕ್ಕೆ ಬರ್ತಾನೆ ಅಂದ ತಕ್ಷಣ ನೀವು ಹೆಂಗಿರ್ತೀರಿ? ಅಲರ್ಟ್ ಆಗಿರ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ಸಡನ್ನಾಗಿ ಯಾವುದೋ ಒಂದು ವಿಷಪೂರಿತವಾಗಿರ್ತಕ್ಕಂಥ ಹಾವು ನಿಮ್ಮ ಮನೆಯ ಒಳಗಡೆ ಬರ್ತಾ ಇದೆ ಎಂಬುದಾಗಿ ನೀವು ನೆನೆಸಿದಂಥ ಸಮಯದಲ್ಲಿ ನೀವು ಬಾ ಅಂತೇಳಿ ಆಹ್ವಾನ ಕೊಡ್ತೀರಾ? ಮನೆಯಲ್ಲಿರ್ತಕ್ಕಂಥ ಹಾವು ಮನೆಯಲ್ಲಿದೆ ಎಂಬುದಾಗಿ ನೆನೆಸಿದಾಗ ನೀವು ಆರಾಮಾಗಿ ಮಲ್ಕೊತೀರಾ? ಹೆಂಗಿರ್ತೀರಿ ನೀವು? ಅಲರ್ಟ್ ಆಗಿರ್ತೀರಿ. ಕಾರಣ ಏನ್ರಿ? ಅದರಿಂದ ನನಗೆ ಕೇಡಿದೆ, ಆ ಕಳ್ಳನಿಂದ ನನಗೆ ಕೇಡಿದೆ, ನಾನು ಎಚ್ಚರವಾಗಿದ್ದರೆ ನಾನು ಅದನ್ನು ಹೊಡಿಬೋದು, ಎಚ್ಚರವಾಗಿದ್ದರೆ ಆ ಕಳ್ಳನನ್ನು ನಾನೇನು ಮಾಡ್ಬೋದು? ಓಡಿಸ್ಬೋದು, ನನ್ನ ಮನೆಯನ್ನು ನಾನು ಸಂರಕ್ಷಣೆಯಲ್ಲಿ ನಾನು ಇಟ್ಟುಕೊಳ್ಬೋದು. ಆದರೆ ಶೋಧಕನು ಏನು ಮಾಡ್ತಾ ಇದ್ದಾನೆ? ಶೋಧಿಸಲಿಕ್ಕೆ ಬರ್ತಾನೆ. ಅದಕ್ಕಾಗಿ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನು ಮಾಡಿರಿ. ಯಾಕಂದರೆ ಪ್ರಾರ್ಥನೆ ಮಾಡಿದರೆ ನೀವು ಯಾವ ಬಲವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ? ಆತ್ಮನಲ್ಲಿ ಬಲವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಮಗೋಸ್ಕರವಾಗಿ ದೇವರು ಯಾರನ್ನು ಇಟ್ಟಿದ್ದಾನಂತೆ? ಊಳಿಗದ ಆತ್ಮಗಳು. ಒಂದು ಸಾರಿ ಆ ವಚನ ತೆಗಿತೀರಾ? ಇಬ್ರಿಯರಿಗೆ ಬರೆದ ಪತ್ರಕ್ಕೆ ಹಲ್ಲೆಲೂಯಾ. ಎರಡನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ತೆಗೆದಿದ್ರೆ ಒಂದು ನಿಮಿಷ. ಮೊದಲನೇ ಅಧ್ಯಾಯ 14ನೇ ವಚನ, ಅದೇ ಎರಡನೇ ಅಧ್ಯಾಯದ ಮೇಲೆ. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರು ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೂ. ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದುವಂಥವ್ರು ಯಾರು? ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೋಸ್ಕರವಾಗಿ ಊಳಿಗದ ಆತ್ಮಗಳು ಅಂದರೆ ದೇವದೂತರನ್ನು ದೇವರು ಏನು ಮಾಡಿದಾನಂತೆ? ಸೇವೆಗೋಸ್ಕರವಾಗಿ ಇರಿಸಿದ್ದಾನೆ. ಪ್ರೇರ. ಅದರ ಸಲ 91ನೇ ಕೀರ್ತನೆಯಲ್ಲಿ ಭಕ್ತನು ಹೇಳ್ತಾನೆ, ಮೋಶೆ ಹೇಳ್ತಾನೆ, ಏನಂತ ಹೇಳಂತಂದರೆ, ನಿನ್ನ ಕಾಲು ಕಲ್ಲಿಗೆ ತಗಲಾರ್ದ ಹಾಗೆ ಅವರು ನಿನ್ನ ಕರಗಳಲ್ಲಿ ಏನು ಮಾಡ್ತಾರೆ? ಎತ್ತಿಕೊಳ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ನಾನು ಈಗ ಪ್ರಾರ್ಥನೆ ಮಾಡಿದರೆ ಎಷ್ಟು ಗಣಗಳು ಅಂತ ಹೇಳ್ತೀವಿ ನೋಡ್ತೀವಿ ನಾವು. ಅಲ್ಲಿ 12 ಗಣಗಳು ಏನಾಗ್ತಾವಂತೆ? ಒಂದೇ ಸರಿ ದೂತರು ನನ್ನ ಕರ್ತನು ನನ್ನ ತಂದೆ ಕಳುಹಿಸಬಲ್ಲ ಎಂಬುದಾಗಿ ಗೆತ್ಸೆಮನೆ ತೋಟದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಮತ್ತೆ ಭಯಭಕ್ತಿಯುಳ್ಳವರ ಸುತ್ತಲೂ ದೇವರು ತನ್ನ ದೂತರನ್ನು ಏನು ಮಾಡ್ತಾನಂತೆ? ಕಾವಲಾಗಿರಿಸಿ ಕಾಯ್ದು ಕಾಪಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಏನಂತೇಳಿ ಅಂತಂದರೆ, ಆ ಒಂದು ಸ್ಥಿತಿ ದೇವರು ನಮಗೋಸ್ಕರವಾಗಿ ಒಂದು ಪ್ರೊಟೆಕ್ಷನನ್ನು ಇಟ್ಟಿದ್ದಾನೆ, ನಮಗೋಸ್ಕರವಾಗಿ ಕಾಯುವುದಕ್ಕಾಗಿ ದೂತರನ್ನು ಇಟ್ಟಿದ್ದಾನೆ. ಎಲಿಷನು ಪ್ರಾರ್ಥನೆ ಮಾಡಿದಾಗ ಕೆಳಗಡೆ ಇರ್ತಕ್ಕಂಥ ಗೆಹಜಿಯ ಕಣ್ಣುಗಳು ಯಾವಾಗ ತೆರೆಯಲ್ಪಟ್ಟು ಆ ಸಮಯದಲ್ಲಿ ಎಲಿಷನ್ ಏನು ಮಾಡ್ತಾ ಇದ್ದಾನೆ? ಎಲಿಷನ ಕೈ ಕೆಳಗಡೆ ಇರ್ತಕ್ಕಂಥ ಆ ಶಿಷ್ಯನ ಏನು ಮಾಡ್ತಾ ಇದ್ದಾನೆ? ಅಯ್ಯೋ, ನಮಗೆ ವಿರುದ್ಧವಾಗಿ ಬಂದಿರತಕ್ಕಂಥ ಶತ್ರು ಸೇನೆಗಿಂತ, ಅರಾಮ್ಯರ ಸೇನೆಗಿಂತ ಅದಕ್ಕಿಂತಲೂ ಹೆಚ್ಚಿನದಾಗಿ ಯಾರಿದ್ದಾರೆ? ನಮ್ಮ ಸೈನಿಕರಿದ್ದಾರೆ. ನಮ್ಮ ಸೈನಿಕರು ಹೆಂಗಿದ್ದಾರೆ? ಅವರು ಬೆಂಕಿಯ ರಥರಥಾಶ್ವಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ನಾವು ಶೋಧನೆಗೆ ಒಳಗಾಗದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮನಲ್ಲಿ ದೇವರು ಬಲ ಕೊಡ್ತಾನೆ. ನಮಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ದೇವರು ತನ್ನ ದೂತರನ್ನು ಕಳುಹಿಸಿ ನಮಗೇನು ಮಾಡ್ತಾನೆ ರೀ? ಅನುಗ್ರಹ ಮಾಡ್ತಾನೆ, ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾನಿಯೇಲನು ಏನು ಮಾಡಿದ್ನರಿ? ಪ್ರಾರ್ಥನೆ ಮಾಡಿದಾಗ ಬರೋದಕ್ಕೆ ಲೇಟ್ ಆಯಿತು. ಹಲ್ಲೆಲೂಯಾ. ಗಾಬ್ರಿಯಲ್ ದೇವದೂತನು ಬರೋದಕ್ಕೆ ಏನಾಯಿತು? ಲೇಟ್ ಆಯಿತು. ಲೇಟ್ ಆದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ತಡೆ ಮಾಡ್ತಾ ಇದ್ರಂತೆ? ಸೈತಾನನ ತಡೆ ಮಾಡ್ತಾ ಇದ್ದ. ಯಾರಿಗೆ ತಡೆ ಮಾಡ್ತಾ ಇದ್ದ?
ದೂತನಿಗೆ ಹಲ್ಲೆಲೂಯಾ ದಾನಿಯೇಲನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿದಾದ್ಮೇಲೆ ಸ್ವಲ್ಪ ದಿವಸ ತಡವಾಗಿ ಆತನಿಗೆ ಏನು ಬಂತಂತೆ, ಉತ್ತರ ಬಂತು ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವರು ತನ್ನ ದೂತನನ್ನು ಕಳುಹಿಸಿ ದಾನಿಯೇಲನನ್ನು ಬಲಪಡಿಸುವಂಥದ್ದು ಮಾತ್ರವಲ್ಲ, ಅದರ ಕುರಿತಾಗಿ 10ನೇ ಅಧ್ಯಾಯ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದೆ ಆಗಬೇಕಾದಂಥ ಎಲ್ಲ ಭವಿಷ್ಯತ್ತನ್ನು ದೇವರು ಏನು ಮಾಡಿದ, ಆತನಿಗೆ ಒದಗಿಸಿ ತಿಳಿಸಿಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡುವವರಾಗೋಣ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವವರಾಗೋಣ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂಥವರಾಗೋಣ. ಅಷ್ಟು ಮಾತ್ರವಲ್ಲದೆ ಎಲ್ಲ ವಿಷಯಗಳಲ್ಲಿ ಕೃತಜ್ಞತೆ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವಂಥವರು ಆಗೋಣ. ದೇವರು ನಮಗೆ ಒದಗಿಸಿಕೊಟ್ಟಿರುವಂಥದ್ದು ಎಲ್ಲ ವಿಷಯಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿ ಇರೋಣ. ನಾವು ದೇವರಿಗೆ ವಂದನೆಯನ್ನು ತಿಳಿಸುವಂಥವರಾಗಿ ನಾವು ಇರೋಣ. ದಾವೀದನ ಕೀರ್ತನೆಗಳು ನೋಡ್ರಿ, ನೀವು ನೋಡುವಾಗ ಪ್ರಾರ್ಥನೆಗಳೇ ಹೆಚ್ಚಾಗಿರ್ತವೆ. ಹಲ್ಲೆಲೂಯಾ. ದೇವರು ಮಾಡಿದಂಥ ಮೇಲುಗಳಿಗೋಸ್ಕರವಾಗಿ ದೇವರನ್ನ ಎಷ್ಟು ಹೊಗಳಿ ಆಡಿ ಕೊಂಡಾಡಬೇಕು, ಅದಕ್ಕಿಂತಲೂ ಹೆಚ್ಚಿನದಾಗಿ ಮತ್ತೆ ನನ್ನ ಬಾಯಿ ಯಾವ ರೀತಿಯಾಗಿ ನಿನ್ನನ್ನು ವಿವರಿಸಬೇಕು, ವರ್ಣಿಸಬೇಕು ಅಂತೇಳಿ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ, ತನ್ನ ಕೀರ್ತನೆಯಲ್ಲಿ ತಿಳಿಸ್ತಾ ಇದ್ದಾನೆ ಪ್ರೇರ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಕೃತಜ್ಞತೆ ಪ್ರಾರ್ಥನೆಯನ್ನು ಕೂಡ ನಾವೇನು ಮಾಡಬೇಕು, ಮಾಡುವವರಾಗಬೇಕು ಪ್ರೇರ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಚ್ಚರವಾಗಿದ್ದು ನೀವು ಪ್ರಾರ್ಥನೆಯನ್ನು ಮಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಎಲೀಷನು ಪ್ರಾರ್ಥನೆ ಮಾಡಿದ, ಎಲಿಯನು ಪ್ರಾರ್ಥನೆ ಮಾಡಿದ, ಅನೇಕ ಪ್ರವಾದಿಗಳು ಪ್ರಾರ್ಥನೆ ಮಾಡಿದರು, ಶಿಷ್ಯರು ಪ್ರಾರ್ಥನೆ ಮಾಡಿದರು. ಈ ಸಮಯದಲ್ಲಿ ಆ ಒಂದು ಅಭ್ಯಾಸ ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿಯೂ ಕೂಡ ಇರಬೇಕು. ಪ್ರಾರ್ಥನೆ ಮಾಡೋಣ. ಎಲ್ಲ ಕಾರ್ಯಗಳ ವಿಷಯವಾಗಿ ದೇವರು ಏನು ಮಾಡ್ತಾನೆ, ನಮಗೆ ಜಯ ಕೊಡ್ತಾನೆ ಪ್ರೇರೆ. ಮತ್ತೆ ಕೃತಜ್ಞತೆ ಪ್ರಾರ್ಥನೆ ಆದಮೇಲೆ ನಾವು ನೋಡ್ತಾ ಇದ್ದೇವೆ, ಉಪವಾಸ ಪ್ರಾರ್ಥನೆಯು ಕೂಡ ಬಹಳ ಮುಖ್ಯ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸ್ವಾಮಿಯವರು ಒಂದು ಸಾರಿ ಹೇಳ್ತಾರೆ, ಈ ಜಾತಿ ಉಪವಾಸ ಪ್ರಾರ್ಥನೆಯಿಂದಲ್ಲದೆ ತೊಲಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಕೆಲವೊಂದು ಸಂದರ್ಭಗಳಲ್ಲಿ ಬಂಧನದ ಒಂದು ಸ್ಥಿತಿಯಲ್ಲಿ ಇರಬೇಕಾದ್ರೆ, ಸಂಕೋಲೆಯಿಂದ ಪೀಡಿಸಲ್ಪಡುವಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದ್ರೆ, ಇದರಿಂದ ನಮಗೆ ಯಾವಾಗ ವಿಮೋಚನೆ ಬಿಡುಗಡೆ ಬರುತ್ತೆ ಎಂಬುದಾಗಿ ನೆನೆಸುವಂಥವ್ರು ನಾವು ಆದರೆ, ಆ ಸಮಯದಲ್ಲಿ ನಾವು ಏನನ್ನು ಮಾಡಬೇಕ್ರಿ, ಉಪವಾಸ ಮಾಡಬೇಕು. ದೇವರಲ್ಲಿ ನಾವು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುತ್ತಾ, ದೇವರೇ ಇದರ ಮೇಲೆ ನನಗೇನು ಕೊಡು, ಜಯವನ್ನು ಕೊಡು. ದೇವರೇ ನೀನು ಸಹಾಯವನ್ನು ಒದಗಿಸಿಕೊಡಪ್ಪ. ದಾನಿಯೇಲನು ಉಪವಾಸ ಮಾಡಿದ ಹಾಗೆ, ದಾವೀದನು ಉಪವಾಸ ಮಾಡಿದ ಹಾಗೆ, ಮತ್ತು ನಾವು ನೋಡ್ತಾ ಇದ್ದೇವೆ ಭಕ್ತನಾಗಿರ್ತಕ್ಕಂಥ ಮೋಶೆ ಉಪವಾಸ ಮಾಡಿದ ಹಾಗೆ, ಸೇವೆಗೆ ಬರೋದಕ್ಕಿಂತ ಮುಂಚಿತವಾಗಿ 40 ದಿವಸ ಕರ್ತನು ಕೂಡ ಉಪವಾಸ ಮಾಡಿದ ಹಾಗೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಕೂಡ ಉಪವಾಸವನ್ನು ಮಾಡಬೇಕು. ಉಪವಾಸದಿಂದ ಅನೇಕ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಾಧ್ಯಗೊಳಿಸೋದಕ್ಕೆ ಸಾಧ್ಯ ಪ್ರಿಯರೇ. ಯೆಹೋಷಾಫಾಟನ ಸೈನ್ಯಕ್ಕೆ ವಿರುದ್ಧವಾಗಿ ಸೈನ್ಯ ಬಂದ ಸಮಯದಲ್ಲಿ ಅವರು ಉಪವಾಸವನ್ನು ಮಾಡಿದರು. ಎಸ್ತೇರಳು ಏನು ಮಾಡ್ತಾಳೆ, ಉಪವಾಸವನ್ನು ಮಾಡಿದರು. ಅವರು ಉಪವಾಸ ಪ್ರಾರ್ಥನೆಯಿಂದಾಗಿ ಅವರು ಏನಂತ ಹೇಳ್ತೀವಿ, ವಿರುದ್ಧವಾಗಿರ್ತಕ್ಕಂಥ ಶತ್ರುಗಳ ಮೇಲೆ ಜಯವನ್ನು ಹೊಂದಿರುವಂಥದ್ದು ಮಾತ್ರವಲ್ಲದೆ, ಎಸ್ತೇರಳ ಗ್ರಂಥದಲ್ಲಿ ಸಂಪೂರ್ಣವಾಗಿ ಇಡೀ ಕಾನೂನೇ ಬದಲಾವಣೆಯಾಗಿ ತನ್ನ ಮಕ್ಕಳ ಪರವಾಗಿ ದೇವರು ಎಂತಹ ಕರುಣೆಯನ್ನು ತೋರಿಸಿದನು ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೇವೆ ಪ್ರೇರಿ. ಎಲ್ಲ ಕಾರ್ಯಗಳು ಯಾವ ರೀತಿಯಾಗಿ ಆಗಿರುವಂಥದ್ದು, ದೇವರ ಹತ್ರ ಅವರು ಮನವಿ ಮಾಡಿದಾಗ, ದೇವರ ಹತ್ರ ಅವರು ಬೇಡಿದಾಗ, ದೇವರನ್ನು ಪ್ರಾರ್ಥಿಸಿದಾಗ ಎಲ್ಲ ಕಾರ್ಯಗಳು ಅವರಿಗೆ ದೇವರು ಏನು ಮಾಡಿದರು, ಅನುಗ್ರಹ ಮಾಡಿದರು, ಅನುಕೂಲ ಮಾಡಿದರು ಪ್ರೇರ. ಅದಕ್ಕಾಗಿ ಒಂದು 2025ನೇ ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಪ್ರಾರ್ಥನೆಯ ವೀರರಾಗಿ ನಾವು ಹೊರಹೊಮ್ಮಬೇಕು. ದೇವರ ಹತ್ರನೇ ಎಲ್ಲವನ್ನ ಬೇಡೋಣ. ಖಂಡಿತವಾಗಿ ದೇವರು ತಡ ಮಾಡಿದರೂ ಕೂಡ ಖಂಡಿತವಾಗಿ ಬೇಗನೆ ಆತನೇನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ ವಾಕ್ಯ, ನ್ಯಾಯ ತೀರಿಸುವನು ಎಂಬುದಾಗಿ. ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಪ್ರಾರ್ಥನಾ ಜೀವಿತವಿಲ್ಲದ ಸ್ಥಿತಿಯಲ್ಲಿ ನೀನಿದೆಯೇನು? ಈ ಹೊತ್ತಿನಿಂದ ಆದರೂ ದೇವರ ವಾಕ್ಯ ಹೇಳ್ತಾ ಇದೆ ಕೀರ್ತನೆಗಳ ಪುಸ್ತಕದಲ್ಲಿ, ನೀವು ನನ್ನನ್ನು ಬೇಡಿಕೊಳ್ಳಲಿಲ್ಲ, ನೀವು ಬೇಡಿಕೊಂಡ್ರೆ ಖಂಡಿತವಾಗಿ ನಾನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತೇನೆ. ನೀವು ಬೇಡಿದ್ದಕ್ಕೆ ಪ್ರತಿಫಲವಾಗಿ ನಾನು ಅದ್ಭುತ ಮಾಡಿದಾಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ಕಷ್ಟ ಕಾಲದಲ್ಲಿ, ನಷ್ಟದ ಸಮಯದಲ್ಲಿ, ಇಕ್ಕಟ್ಟು ಉಪದ್ರವಗಳ ಸಮಯದಲ್ಲಿ ನೀವು ನನ್ನನ್ನು ಬೇಡಿರಿ ಎಂಬುದಾಗಿ ದೇವರೇ ಕೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸಹೋದರ ಸಹೋದರಿ, ಈ ಸಮಯದಲ್ಲಿ ನಾವು ಬೇಡುವಂಥವರಾಗೋಣವಾ? ದೇವರ ಸಮೀಪದಲ್ಲಿ ನಾವು ಮೊಣಕಾಲೂರುವಂಥವರಾಗೋಣವಾ? ದೇವರ ಸನ್ನಿಧಾನದಲ್ಲಿ ನಾವು ಸಂಪೂರ್ಣವಾಗಿ ಆತನಿಗೆ ಎಲ್ಲ ವಿಷಯಗಳನ್ನು ತಿಳಿಸುವಂಥವ್ರು, ಹೇಳುವಂಥವ್ರಾಗೋಣವಾ? ಆತನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥವ್ರಾಗೋಣವಾ? ಯಾಕೆ ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡ್ತಾ ಇದ್ದೀರಿ? ಯಾಕೆ ಪ್ರಾರ್ಥನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ? ಪ್ರಾರ್ಥನೆ ಮಾಡಲಾರದು ಎಷ್ಟು ದಿವಸಗಳಾಯಿತು. ಮುಂಜಾನೆ, ರಾತ್ರಿ, ಮಧ್ಯಾಹ್ನದ ವೇಳೆಯಲ್ಲಿ ಸಮಯ ಸಿಕ್ಕಾಗ ಮಾಡುತ್ತಿದ್ದ ಪ್ರಾರ್ಥನೆಯ
ಜೀವಿತ ಎಲ್ಲಿಗೋಯ್ತು? ಸಮಯದಲ್ಲಿ 2025ನೇ ವರ್ಷದಲ್ಲಿ ಒಂದು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ನಿನ್ನ ಮೂಲಕವಾಗಿ ಅನೇಕ ಆಶ್ಚರ್ಯ ಕಾರ್ಯಗಳನ್ನು ದೇವರು ಮಾಡಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಖಂಡಿತವಾಗಿ ಒಂದು ವೇಳೆ ಸೈತಾನನ ಆಲೋಚನೆ ಕೊಡ್ಬೋದು, ನೀನು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನಿನಗೆ ಸದುತ್ತರ ಇಲ್ಲವೇ ಎಂಬುದಾಗಿ. ಸಹೋದರ ಸಹೋದರಿಯ, ತಡ ಮಾಡಿದರೂ ಆತನು ಕೊಡ್ತಾನೆ. ಅನ್ಯಾಯಗಾರನಾದ ನ್ಯಾಯಾಧಿಪತಿ ಎಂಬುದಾಗಿ ನಮ್ಮ ದೇವರು. ಆತನು ನ್ಯಾಯವುಳ್ಳಂಥ ದೇವರು, ಕರುಣೆಯುಳ್ಳಂಥ ದೇವರು, ಕನಿಕರವುಳ್ಳಂಥ ದೇವರು. ತನ್ನಲ್ಲಿ ಬೇಡುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುವಂಥ ದೇವರು. ಅದಕ್ಕಾಗಿ ಸಹೋದರ ಸಹೋದರಿ, ಸಮಯದಲ್ಲಿ ಆತನ ಮುಂದೆ ನಾವು ಬೇಡೋಣವಾ, ಆತನಲ್ಲಿ ನಾವು ಕೇಳಿಕೊಳ್ಳೋಣವಾ. ಖಂಡಿತವಾಗಿ ಆತನ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನಿನ್ನ ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ ಸ್ವಾಮಿ, ಪ್ರಾರ್ಥನೆಯ ಜೀವಿತ ಉಳ್ಳವರಾಗಿ ಎಡೆಬಿಡದೆ ಎಚ್ಚರದಿಂದ ಕರ್ತನೆ ಸ್ವಾಮಿ ಪ್ರಾರ್ಥಿಸಬೇಕೆಂಬುದಾಗಿ, ಕಣ್ಣೀರಿನಿಂದ ಉಪವಾಸದಿಂದ ಪ್ರಾರ್ಥಿಸಬೇಕೆಂಬುದಾಗಿ ಸ್ವಾಮಿ ಕರ್ತನೆ ನೀವು ತಿಳಿಸಿಕೊಟ್ಟ ವಿಧಾನಕ್ಕಾಗಿ ಸ್ತೋತ್ರಗಳಪ್ಪ. ಒಂದು ವೇಳೆ ಸ್ವಾಮಿ ಕರ್ತನೆ ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡಿದಾರೇನು, ನಿರ್ಲಕ್ಷ್ಯ ಮಾಡಿದಾರೇನೋ ಸ್ವಾಮಿ ದೇವರೇ, ಇನ್ನು ಮುಂದೆ ಅಲಕ್ಷ್ಯ ಮಾಡದೆ ನಿನ್ನಲ್ಲಿ ಮೊಣಕಾಲೂರಿ ಕರ್ತನೆ ಪ್ರಾರ್ಥಿಸುವಾಗ ಇವರ ಜೀವಿತದಲ್ಲಿ ಅನೇಕ ಆಶ್ಚರ್ಯ ಅದ್ಭುತ ಕಾರ್ಯಗಳನ್ನು ಇವರು ಹೊಂದಿಕೊಳ್ಳುವಂತೆ, ಕೃತಜ್ಞತೆ ಉಳ್ಳವರಾಗಿಯೂ ಕೂಡ ಪ್ರಾರ್ಥಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ದೇವಾ ನಿನಗೆ ಸ್ತೋತ್ರ. ಶೋಧನೆ ಬರಲಿಕ್ಕಿದೆ, ಶೋಧಕನು ಶೋಧಿಸುವುದಕ್ಕೆ ಬರಲಿಕ್ಕಿದ್ದಾನೆ, ಆದರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದ ಹಾಗೆ ಸ್ವಾಮಿ ನಮಗೂ ಕೂಡ ಸ್ವಾಮಿ ನಿನ್ನ ಎಚ್ಚರಿಕೆ ಮಾತನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಪ್ರಾರ್ಥನೆ ಅನೇಕರ ಜೀವಿತದಲ್ಲಿ ಬದಲಾವಣೆ ಯಾವ ರೀತಿಯಾಗಿ ತೆಗೆದುಕೊಂಡು ಬಂತು, ಪ್ರಾರ್ಥನೆ ಸೂರ್ಯ ಚಂದ್ರರನ್ನು ಯಾವ ರೀತಿಯಾಗಿ ನಿಲ್ಲಿಸ್ತು, ಪ್ರಾರ್ಥನೆ ಕೆಂಪು ಸಮುದ್ರವನ್ನು ಯಾವ ರೀತಿಯಾಗಿ ಸೀಳಿತೋ, ಪ್ರಾರ್ಥನೆ ಯಾವ ರೀತಿಯಾಗಿ ಎರಿಕೋ ಗೋಡೆಯನ್ನು ಬೀಳಿಸುವ ಪ್ರಾರ್ಥನೆಯ ಮೂಲಕವಾಗಿ ಅನೇಕವಾಗಿರ್ತಕ್ಕಂಥ ಬಿಡುಗಡೆಯ ಅದ್ಭುತ ಕಾರ್ಯಗಳು, ಅಸಾಧ್ಯವಾಗಿರುವಂಥ ಕಾರ್ಯಗಳನ್ನು ನೀನು ಸುಸಾಧ್ಯಗೊಳಿಸಿದೆಯೋ, ಅದೇ ರೀತಿಯಾಗಿ ನಾವು ಕೂಡ ಸ್ವಾಮಿ ಈ ವರ್ಷದಲ್ಲಿ ಪ್ರಾರ್ಥನಾಪರರಾಗಿ ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಳ್ಳುವಂತೆ ಕ್ರಮಬದ್ಧವಾಗಿ ಸ್ವಾಮಿ ನಿನ್ನ ಆಲಯಕ್ಕೆ ಬರುವ ಹಾಗೆ, ಕ್ರಮಬದ್ಧವಾಗಿ ಪ್ರಾರ್ಥಿಸುವ ಹಾಗೆ ನಮ್ಮೆಲ್ಲರನ್ನ ಸ್ವಾಮಿ ನೀವು ತಾನೇ ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಬೇಕು, ಅಲಂಕರಿಸಬೇಕು, ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ.